ಗೌರಿ ಕಲ್ಯಾಣ ಇವತ್ತಿನ ಸಂಚಿಕೆಯಲ್ಲಿ ಸರಿತಾ ಮನೆಗೆ ಬಂದು ಕೆಲಸದವರಿಗೆ ಬೇಗ ರೆಡಿ ಮಾಡಿ ನನ್ನ ಮಗ ಮತ್ತು ಸೊಸೆ ಬರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಮದುವೆ ಮಂಟಪದಿಂದ ಎಲ್ಲರೂ ಹೊರಡ್ತಿರ್ತಾರೆ. ಗೌರಿ ಅಪ್ಪ ಅಮ್ಮನಿಗೆ ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇರ್ತೀನಲ್ಲ ಬಿಡಿ, ನೀವು ಯಾರು ಬೇಜಾರು ಪಡಬೇಡಿ ಅಂತೆಲ್ಲ ಸಮಾಧಾನ ಮಾಡಿಕೊಂಡು ಕಾರಲ್ಲಿ ಕೂರ್ತಾಳೆ. ಈ ಕಡೆ ವಿವೇಕು ಮೋನಿಕಂಗೆ ಮದುವೆ ಇಷ್ಟ ಇಲ್ಲದೆ ಲೆಟರ್ ಬರೆದಿಟ್ಟು ಹೋಗಿದ್ದಾಳೆ ಅಂತ ಯೋಚನೆ ಮಾಡಿದ್ನ ಹೇಳಿದ್ನ ನೆನ್ಪು ಮಾಡಿಕೊಂಡು ಬೇಜಾರಲ್ಲಿರ್ತಾಳೆ. ಈ ಕಡೆ ಗೌರಿ, ಅಕ್ಕ ನಿನ್ನ ಮುಖದಲ್ಲಿ ಏನು ಸಂತೋಷನೇ ಇಲ್ಲಲ್ಲ, ನೀನು ಇಷ್ಟಪಟ್ಟಂಗೆ ದೊಡ್ಡ ಶ್ರೀಮಂತರನ್ನೇ ಮದುವೆ ಆಗ್ತಿದ್ದೀಯಲ್ಲ ಅಕ್ಕ, ಯಾಕೆ ಬೇಜಾರಲ್ಲಿದ್ದೀಯಾ? ಅದನ್ನು ಯೋಚನೆ ಮಾಡಿಕೊಂಡು ಇಬ್ಬರು ಕಾರಲ್ಲಿ ಬೇಜಾರಲ್ಲಿರ್ತಾರೆ. ಇಬ್ಬರು ಕಾರಲ್ಲಿ ಕೂತ್ಕೊಂಡು ನಾನು ಯಾವತ್ತೂ ಜೀವನ ಪೂರ್ತಿ ಒಬ್ಬರು ನೋಡಬಾರ್ದು ಅಂತಿದ್ನ, ಅವ್ರ ಜೊತೆನೇ ಜೀವನ ಪೂರ್ತಿ ಇರಬೇಕಾ ಅಂತ ಇಬ್ಬರು ಒಬ್ರನ್ನೊಬ್ರು ಮನಸ್ಸಲ್ಲಿ ಹೇಳ್ಕೊಳ್ತಾ ಕಾರಲ್ಲಿ ಹೋಗ್ತಾ ಇರ್ತಾರೆ. ಈ ಕಡೆ ಮನೆ ಹತ್ರ ಬರ್ತಾರೆ. ಅಷ್ಟೊತ್ತಿಗೆ ವಿವೇಕ ಅಜ್ಜ ಹೇಳ್ತಾನೆ, ಹೇಗೆ ಸವಿತನಿಗೆ ಸಮಾಧಾನ ಮಾಡೋದು ಅಂತಲೇ ಗೊತ್ತಾಗಲ್ಲ, ನೋಡೋಣ ಏನಾಗುತ್ತೋ ಆಗಲಿ ಅಂತ ಮನೆ ಹತ್ರ ಬರ್ತಾರೆ. ವಿವೇಕ್ ತಂದೆ ಹೇಳ್ತಾರೆ, ಮೋನಿಕನ ಮನೆಗೆ ತುಂಬಿಸ್ಕೊಳ್ಳೋಕ್ಕೆ ನಿಂಗೆ ಎಷ್ಟು ಸಂಭ್ರಮ ಅಲ್ಲ ಅಂತ, ಮತ್ತು ಮಗ ಇಷ್ಟಪಟ್ಟ ಹುಡುಗಿ ಜೊತೆ ಮನೆಗೆ ಬರ್ತಿಲ್ವಾ, ಸಂಭ್ರಮ ಇರಲೇಬೇಕಲ್ಲ ಅಂತ ಸರಿತಾ ಕಾಯ್ತಾ ಇರ್ತಾಳೆ. ಹಾಗಾದರೆ ಮೋನಿಕನ ಮಹಾರಾಣಿ ಥರ ನೋಡ್ಕೋಬೇಕು ಅಂತ ಇದೆಯಲ್ಲ ಅಂತ. ಹ್ಞೂ ಕಣ್ರಿ, ನನ್ನ ಮಗನದು ಹೆಂಡತಿ ಅಂದರೆ ಈ ಮನೆಗೆ ಮಹಾರಾಣಿನೇ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅವನಿದ್ದನು, ಆಯಿತು ರಾಜಮಾತೆ ಅಂತ ಇಬ್ಬರು ರೆಡಿಯಾಗಿ ನಿಂತಿರ್ತಾರೆ. ಅಷ್ಟೊತ್ತಿಗೆ ಮನೆ ಕೆಲಸದವಳು ಬಂದು ಅವರೆಲ್ಲ ಬಂದರು ಅಂತ ಹೇಳಿದರು. ಹೌದಾ, ಸರಿ ಆಯಿತು, ಹೋಗಿ ಸೇರ್ನೆಲ್ಲ ರೆಡಿ ಮಾಡು ಅಂತ ಹೇಳಿ ಇವ್ರು ಬಂದು ನಿಲ್ತಾರೆ. ಬರೀ ಮನೆಯವರೇ ಇರ್ತಾರೆ. ನೀವು ಮಾತ್ರ ಇದ್ದೀರಲ್ಲ, ಮೋನಿಕಾ ಮತ್ತು ವಿವೇಕ್ ಎಲ್ಲಿ ಅಂತ ಕೇಳ್ತಾರೆ. ಸರಿತಾ ಕೇಳ್ತಾರೆ, ವಿವೇಕ್ ಮೋನಿಕಾ ಎಲ್ಲಿ? ಎಲ್ಲರಿಗಿಂತ ಮೊದಲು ಅವ್ರು ತಾನೇ ಬರಬೇಕು, ಯಾಕೆ ಅವನಿನ್ನೂ ಬಂದಿಲ್ಲ, ಯಾಕೆ ಎಲ್ಲರೂ ಮೌನವಾಗಿದ್ದೀರಾ ಅಂತ. ಅಷ್ಟೊತ್ತಿಗೆ ಚಂಚಲ ಇದ್ದವಳು, ನಿಮ್ದು ಈ ಖುಷಿ ಸಂತೋಷ ಎಲ್ಲ ಇನ್ನೂ ಸ್ವಲ್ಪ ಸಮಯ ಮಾತ್ರ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ವಿವೇಕ್ ಅಜ್ಜ ಅಜ್ಜಿ ಬಂದು ಒಳಗೆ ಕೂರ್ತಾರೆ. ಅಷ್ಟೊತ್ತಿಗೆ ವಿವೇಕ್ ತಂದೆ ಕೇಳ್ತಾರೆ, ಯಾಕೆ ಇಷ್ಟು ಮೌನವಾಗಿದ್ದೀರಾ, ಏನಾಯಿತು, ಮದುವೆ ಆಯಿತಾ ಅಂತ ಕೇಳ್ತಾನೆ. ಹ್ಞೂ, ಮದುವೆ ಎಲ್ಲ ಆಯಿತು ಅಂತ. ಮತ್ತು ಮದುವೆ ಆದಮೇಲೆ ಯಾಕೆ ನೀವಿಷ್ಟು ಮೌನ ಆಗಿದ್ದೀರಾ, ಹುಡುಗ ಹುಡುಗಿ ಎಲ್ಲಿ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ವಿವೇಕ್ ಬಂದು ನಿಲ್ತಾನೆ. ಸರಿತಾ ಕೇಳ್ತಾರೆ, ಯಾಕೆಲ್ಲ ಸುಮ್ಮನೆ ಇದ್ದಾರೆ, ನೀನಾರು ವಿವೇಕ್ ಹೇಳು, ಮೋನಿಕಾ ಎಲ್ಲಿ, ಇವರೆಷ್ಟು ಕೇಳಿದ್ರು ಎಲ್ಲರೂ ಮೌನವಾಗಿದ್ದಾರೆ, ಸರಿ ನೀನಾದರೂ ಹೇಳು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಗೌರಿ ಹಿಂದೆ ಬಂದು ನಿಲ್ತಾಳೆ. ಸರಿತನಿಗೆ ಆಶ್ಚರ್ಯ ಆಗುತ್ತೆ. ಸರಿತಾ ಕೇಳ್ತಾರೆ, ಅತ್ತೆ ಮಾವ ಆಶಾ ವಿವೇಕ್ ಮದುವೆ ಆದ್ರಿ ಅಂತ ಹೇಳಿದ್ರಿ, ಆದರೆ ಮೋನಿಕಾ ಎಲ್ಲಿ ಅಂತ ಕೇಳ್ತಾಳೆ. ವಿವೇಕ್ ಅಜ್ಜಿ ಹೇಳ್ತಾರೆ, ವಿವೇಕ್ ಮದುವೆ ಆಗಿದೆ ಗೌರಿನ ಅಂತ. ಸರಿತಂಗೆ ಅದು ಕೇಳಿ ಆಘಾತ ಆಗುತ್ತೆ. ಸರಿತಾ ಕೇಳ್ತಾಳೆ, ವಿವೇಕ್ ನೀನು ಯಾಕೆ ಇವಳನ್ನ ಮದುವೆ ಆದೆ ಅಂತ. ಹೌದಮ್ಮ, ನಾನು ಇಷ್ಟಪಟ್ಟಿದ್ದು ಮೋನಿಕಾನೇ, ನೀವೆಲ್ಲ ಇಷ್ಟಪಟ್ಟಿದ್ದು ಮೋನಿಕಾನೇ, ಆದರೆ ಮೋನಿಕನಿಗೆ ಈ ಮದುವೆ ಇಷ್ಟ ಇರಲಿಲ್ಲ ಅಂತೆ, ಅದಕ್ಕೆ ಮನೆ ಬಿಟ್ಟು ಓಡೋದು ಮದುವೆ ಮನೆಯಿಂದ, ಹಾಗಾಗಿ ನಾನು ಗೌರಿನ ಮದುವೆ ಆಗಬೇಕಾಯ್ತು ಅಂತ ಹೇಳ್ತಾನೆ. ಸರಿತಾ ಹೇಳ್ತಾಳೆ, ಅವಳು ಹೋದರೆ ಹೋಗ್ತಿದ್ಲು, ಇವಳನ್ನ ಯಾಕೆ ತಾಳಿ ಕಟ್ಕೊಂಡು ಕರ್ಕೊಂಬಂದೆ, ಈ ಪ್ರಪಂಚದಲ್ಲಿ ಬೇರೆ ಹುಡುಗಿನೇ ನಿನಗೆ ಸಿಗ್ತಿರ್ಲಿಲ್ವಾ ಅಂತ ಸರಿತಾ ಕೇಳ್ತಾಳೆ. ಇವಳು ಯಾರು, ಇವಳು ಹೇಗೆ, ಇವಳು ಗುಣ ಹೇಗೆ ಅಂತ ನಿನಗೆ ಗೊತ್ತಿತ್ತು ತಾನೆ, ಮತ್ತ್ಯಾಕೆ ನೀನು ಅವಳನ್ನ ತಾಳಿ ಕಟ್ಕೊಂಡು ಕರ್ಕೊಂಬಂದೆ ಅಂದಾಗ, ಇವಳು ಗುಣ ಹೇಗೆ ಅಂತ ಗೊತ್ತಿತ್ತಾದರೆ ಇವಳು ಯಾರು ಅಂತ ಗೊತ್ತಾಗಿದೆ ಇವಾಗ ಅಮ್ಮ ಅಂತ ವಿವೇಕ್ ಹೇಳ್ತಾನೆ. ವಿವೇಕ್ ಹೇಳ್ತಾರೆ, ಇವಳು ಯಾರು ಅಲ್ವೇನಮ್ಮ, ನಮ್ಮ ಮಾನ ಮರ್ಯಾದಿನ ನಡು ನೀರಲ್ಲಿ ಬಿಟ್ಟು ಹೋದ್ಲಲ್ಲ, ಆ ಮೋನಿಕಾ ಇದ್ದಾಳಲ್ಲ ಅವಳ ತಂಗಿನೇ ಇವಳು ಅಂತ ವಿವೇಕ್ ಹೇಳ್ತಾನೆ. ಸರಿತಂಗೆ ಅದು ಕೇಳಿ ಆಶ್ಚರ್ಯ ಆಗುತ್ತೆ. ಆ ಕಾಂತಲಕ್ಷ್ಮಿನೇ ಇವ್ರ ಅಮ್ಮ ಅಂತ ಎಲ್ಲ ಹೇಳ್ತಾರೆ. ಇವರೆಲ್ಲ ಫ್ಯಾಮಿಲಿ ಎಲ್ಲ ಮೋಸ ಮಾಡಿ ಮದುವೆ ಮಾಡಬೇಕು ಅಂತ ಇದ್ರಮ್ಮ ಅಂತ ಎಲ್ಲ ಹೇಳ್ತಾರೆ. ಹಾಗಾದರೆ ಇಷ್ಟೆಲ್ಲ ಮೋಸ ಮಾಡ್ತಿದ್ರು, ನೀವೆಲ್ಲ ಏನು ಮಾಡ್ತಿದ್ರು ಅಂತ ಅಜ್ಜ ಅಜ್ಜಿ ಎಲ್ಲರಿಗೂ ಕೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.